ಓಹೋ ಹಿಮಾಲಯ, ಆಹಾ ಹಿಮಾಲಯ. ಏನಪ್ಪಾ ಒಬ್ರು ಸಿಗ್ತಾ ಇಲ್ಲ. ಫುಲ್ ಒಂಟಿ ಜನ ಆಗ್ಬಿಟ್ಟಿದೆ. ಓ ದೊಡಿ ದೊಡಿ ಯಾವ ಸಿಗ್ತ. ಓ ಯಾವ್ರಣ್ಣ ನಿಮ್ದು? ನಮ್ದಾ ಬೆಂಗಳೂರು, ನಿಮ್ದು? ನಮ್ದು ಮಂಗಳೂರು. ಏನ್ ಸಮಾಚಾರ ಇಷ್ಟೊಂದು ಸಣ್ಣಗಾಗ್ಬಿಟ್ಟಿದ್ದೀರಾ? ಅಯ್ಯೋ, ಅದ್ರ ಕತೆ ಏನು? ಬೇಜಾನ್ ಕೆಲಸ ಮಾಡಿಸಿ ಇಷ್ಟು ಸಣ್ಣ ಮಾಡಿಸಿದ ಕಂಪ್ನಿಯವರು. ಓ ಹಂಗ. ಯಾಕಣ ಕಂಪ್ನಿಗೆಲ್ಲ ಹೋಗ್ತೀರಾ? ನೆಮ್ಮದಿ ನಂತರ ಇರ್ತೀರಾ? ನನಗೂ ನಿಂತರ ನೆಮ್ಮದಿಯಾಗಿರ್ಬೇಕಂತಾನೆ ಆಸೆ, ಬಟ್ ಏನ್ ಮಾಡೋದು, ದುಡಿಬೇಕಲ್ವಾ? ಈ ಪ್ರಪಂಚದಾಗ ದುಡಿಯೋಗಿರೋದು ಏನು ಬೇಕಾಗಿಲ್ಲ, ನೆಮ್ಮದಿಯಾಗಿರೋದು ಬೇಕಾಗಿರೋದು. ನೋಡಿದ್ರೆ ಫುಲ್ ಟೆನ್ಷನ್ ತಗೊಂಡು ಸಣ್ಣ ಆಗ್ಬಿಟ್ಟಿದ್ರ ಅನ್ಸುತ್ತೆ. ಮತ್ತೆ ಕಂಪ್ನಿ ಅಂದ್ಮೇಲೆ ಸುಮ್ಮನೆ ಬಿಡ್ತಾರ? ಪ್ರೆಷರ್ ಟೆನ್ಷನ್ ಎಲ್ಲ ಕೊಡ್ತಾರೆ. ಯಾಕಣ ಪ್ರೆಸರ್ ಗೀಸರ್ ಎಲ್ಲ ತಗೊಂತೀಯ? ನಂತರ ಆರಾಮಾಗಿರ್ತೀರಾ? ಒಂದ್ ಹೇಳ್ತೀನಿ ಕೇಳು, ಜೀವನದಲ್ಲಿ ನೆಮ್ಮದಿ ಇರ್ಬೇಕು. ಒಂದಿರುತ್ತೋ ಒಂದ್ ಹೋಗುತ್ತೋ. ಅದು ಸರಿ, ದುಡ್ಡೆಲ್ಲಿಂದ ಬರುತ್ತಲ್ಲ ನಿಮ್ಗೆ? ದುಡ್ಡು ಬೇಕು ನಿಜನೇ, ಬಟ್ ಅದಕ್ಕೂ ಒಂದ್ ದಾರಿ ಐತೆ. ಹಣ ಅದೇನೋ ಬೇಗ ಹೇಳ್ಬೇಡ, ಇವಾಗ್ಲೂ ಹೋಗ್ಬಿಟ್ಟು ಕಂಪ್ನಿಗೆ ರಿಸೈನ್ ಮಾಡ್ಬಿಡ್ತೀನಿ. ಅದ ಸಿಂಪಲ್ ಕೆಲ್ಸ. ಪಕ್ಕದಲ್ಲಿ ಸಮುದ್ರ ಇದೆಯಲ್ಲ, ಅಲ್ಲೋಗಿ ಮೀನು ಹಿಡ್ಕೊಂಡು ಹೋಗು, ಬಜಾರಲ್ಲಿ ಮಾರೋದು ಅಷ್ಟೇ ಕೆಲ್ಸ. ದಿನಕ್ಕೆ ಅಟ್ಲೀಸ್ಟ್ ಒಂದ್ 5 kg ಇಡಿ, ಅದ್ರ 1 kg ತಿನ್ಕೊ, 4 kg ಮಾರ ಅಷ್ಟೇ. ಡೈಲಿ ನಿಮ್ಗೆ ಒಂದು 5,000 ದುಡ್ಡು ಬರ್ತಾ ಇರುತ್ತೆ. ನೋಡು ಎಷ್ಟೊಂದು ಸಿಂಪಲ್ ಆಗಿ ಎಷ್ಟೊಂದು ಈಸಿ ಆಗ್ತಿದೆ ಜೀವನ. ನೀನೋಗ ಬೆಂಗಳೂರಲ್ಲಿ ದುಡಿದು ಚೆನ್ನಾಗ್ಬಿಟ್ಟಿದ್ಯಾ. ಅಣ್ಣ, ನನ್ನ ಪಾಲಕ್ ದೇವ್ರ ದಾರ ಬಂದೆ ಅಣ್ಣ. ಇನ್ಮೇಲಿಂದ ಆರಾಮಾಗಿ ಜೀವನ ನಡೆಸ್ತೀನಿ.